ಹಾಯ್ ಎವ್ರಿವನ್. ಇವತ್ತು ಮಾರ್ನಿಂಗ್ ನಾನು ಟಿಫನ್ಗೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೆ. ಸರಿ ಮಧ್ಯಾಹ್ನಕ್ಕೂ ಆಗುತ್ತೆ ಸಾಂಬಾರು ಮಾಡಿಕೊಂಡ್ರೆ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸಂಡೇ ಬಂದು ಪಾರ್ಲರಲ್ಲಿ ಬ್ಯುಸಿ ಇರುತ್ತೆ ಅಂತ ಹೇಳಿದ್ದೆ. ಸೊ ಬ್ಯುಸಿ ಇದ್ದಿದ್ದ ಕಾರಣ ನನಗೆ ಪಾರ್ಲರಲ್ಲಿ ಯಾವುದೇ ರೀತಿ ಪಿಕ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ನಾನು ನೈಟ್ ಮನೆಗೆ ಬಂದುಬಿಟ್ಟು ಈ ರೀತಿ ನಮ್ಮ ಮಗಂದು ಸ್ಟಡಿ ಟೇಬಲ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಬಿಟ್ಟು ಸ್ಟಡಿ ಟೇಬಲ್ ಕ್ಲೀನ್ ಮಾಡ್ಕೊಂಡ್ವಿ. ತುಂಬಾ ಗಲೀಜಾಗಿತ್ತು ನನ್ನ ಮಗನ ಸ್ಟಡಿ ಟೇಬಲ್ಲು. ಸೊ ಅದಕ್ಕೆ ನಾವೆಲ್ಲನೂ ಎತ್ತಿಟ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಪ್ಲ್ಯಾನ್ ಮಾಡಿಬಿಟ್ಟು ನೀಟಾಗೆಲ್ಲ ಬುಕ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಬುಕ್ಸು ಆಲ್ರೆಡಿ ತೊಗೊಬಂದಿದ್ದರಿಂದ ಅದನ್ನು ಮಾತ್ರ ಬೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಇದು ಮಾಡಿದ್ವಿ. ಅದಾದಮೇಲೆ ನಾನು ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಟೆ, ಬ್ಯಾಗೆಲ್ಲ ವಾಶ್ ಮಾಡಿ ಎತ್ತಿಟ್ಟೆ. ಸೊ ಬ್ಯಾಗ್ ಏನಕ್ಕೆ ಅಂತ ಅಂದರೆ ನನ್ನ ಮಗ ಡ್ರಾಯಿಂಗ್ ಮಾಡ್ತಾನೆ, ಡ್ರಾಯಿಂಗಿಗೆ ಬ್ಯಾಗ್ ಬೇಕು. ಸೊ ತುಂಬ ಶೀಟಸಲ್ಲಿ ಡ್ರಾಯಿಂಗ್ ಮಾಡಿ ಇಟ್ಟಿದ್ದಾನೆ. ಆ ಡ್ರಾಯಿಂಗೆಲ್ಲ ಎತ್ತಿಡೋಕ್ಕೋಸ್ಕರ ಬ್ಯಾಗ್ ಬೇಕು. ಮಕ್ಳಿಗೆ ಬಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೊಸ ಬ್ಯಾಗ್ ಕೊಡಿಸಿದ್ರೆ ಒಂದು ಖುಷಿ, ಒಂದು ಹೊಸ ಬ್ಯಾಗು ಜಾಮಿಟ್ರಿ ಬಾಕ್ಸ್ ಕೊಡಿಸಿದ್ರೇ ಖುಷಿ. ನನ್ನ ಮಗ ಯಾವಾಗೂ ಬ್ಯಾಗು ಜಾಮಿಟ್ರಿ ಕೇಳ್ತಾನೆ ಇರ್ತಾನೆ. 6 months ಒಂದು ಬೇರೆದು ಕೊಡಿಸು ಅಂತ ಇರ್ತಾನೆ. ಸೊ ನಾನಿವಾಗ ಆಲ್ರೆಡಿ ನನ್ನ ಮಗನಿಗೆ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ, ಅದಿನ್ನೂ ಬಂದಿಲ್ಲ. ಫೈನಲಿ ನನ್ನ ಮಗನದು ಸ್ಟಡಿ ಟೇಬಲ್ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟಡಿ ಟೇಬಲ್. ಮುಂಚೆ ತುಂಬಾ ಎಲ್ಲ ಆಡ್ಕೊಂಡ್ಬಿಟ್ಟಿದ್ದ ನನ್ನ ಮಗ. ಈ ರೀತಿ ಕ್ಲೀನ್ ಮಾಡಿ ಮುಗಿಸಿ ನಾನು ನನ್ನ ಹಸ್ಬೆಂಡು. ಅದಾದಮೇಲೆ ನೈಟ್ 9 o'clock ಆಗೋಯಿತು ಅಂತ ಅಂದ್ಕೊಂಡು ಸರಿ ಇವಾಗ ಇನ್ನೇನು ಕುಕ್ ಮಾಡೋದು ಅಂದ್ಕೊಂಡು ನಾನು ಔಟ್ಸೈಡಿಂದ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಮಸಾಲೆ ಪುರಿ ಮತ್ತು ಬೋಂಡಾ ಬಜ್ಜಿ ಎಲ್ಲ ತರಿಸ್ಬಿಟ್ಟು ನಾನು ನನ್ನ ಹಸ್ಬೆಂಡು ಮಸಾಲೆ ಪುರಿ ಬೋಂಡಾ ಬಜ್ಜಿ ತಿನ್ಕೊಂಡ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.